190ನೇ ದ್ರೌಪದಮ್ಮನ ಕರಗಡ ಮಹೋತ್ಸವದಲ್ಲಿ ಮನರಂಜನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಎಲ್ರಿಗೂ ಆ ದ್ರೌಪದಮ್ಮ ಒಳ್ಳೇದು ಮಾಡಿ ಎಲ್ರಿಗೂ ಮುಳಬಾಗಿಲ ಜನತೆಗೆ ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲ ಜನ ಮನರಂಜನಾ ಕಾರ್ಯಕ್ರಮ ನೋಡೋದಕ್ಕೆ ಒಂದೇ ಕಾರಣದಲ್ಲಿ ನಿಂತ್ಕೊಂಡಿದ್ದಾರೆ. ಹಾಗಾಗಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಜವಾನ್, ಜೈ ಜವಾನ್, ಜೈ ಹಿಂದ್, ಜೈ ಮೊದಲ ಬಾರಿಗೆ ಮುಳಬಾಗಿಲಿನ ಪ್ರಸಿದ್ಧ ದೇವತೆ ಆಗಿರತಕ್ಕಂಥ ದ್ರೌಪದಿ ಅಮ್ಮ ದೇವಿಗೆ ನಮಸ್ಕಾರಗಳನ್ನ ಹೇಳ್ತಾ, ಈ ದೇಶವನ್ನ ಕಾಯತಕ್ಕಂಥ ಜವಾನರನ್ನ ನೆನೆಸುತ್ತಾ ಜೈ ಜವಾನ್, ಜೈ ಜವಾನ್, ಜೈ ಜವಾನ್. ಇವತ್ತು ಮುಳಬಾಗಿಲಿನ ಒಂದು ತಾಲೂಕಿನಲ್ಲಿ ಬಹಳ ಖುಷಿಯನ್ನು ತಂದುಕೊಡ್ತಕ್ಕಂಥ ಒಂದು ದಿನ. ಪ್ರತಿಯೊಂದು ವರ್ಷದಂತೆ ನಮ್ಮ ಪಲ್ಲಿಗರ ಪಾಳ್ಯದ ದ್ರೌಪದಮ್ಮ ದೇವಿಯ ಒಂದು ಉತ್ಸವ ನಡ್ಕೊಂಡು ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ಸೇವಕರು ಮುಳಬಾಗಿಲು ತಾಲೂಕಿನ ಒಂದು ಆಚಾರ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶಾಮಯ್ಯನವರು ಈ ಒಂದು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರುತ್ತಾ ಹಾಗೂ ಅದೇ ರೀತಿಯಲ್ಲಿ ಈ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲಾ ಒಂದು ಸನ್ಮಾನಗಳನ್ನ ಸ್ವಾಗತಿಸ್ತಾ, ಇವತ್ತು ಮುಳಬಾಗಿಲಿನ ಒಂದು ತಾಲೂಕಿನಲ್ಲಿ ಸುಮಾರು 45 ವರ್ಷಗಳಿಂದ ಸಮಾಜ ಸೇವೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ನಮ್ಮ ಶಾಮಯ್ಯನವರು ಈ ಪಲ್ಲಿಗರ ಪಾಳ್ಯದ ದ್ರೌಪದಿ ದೇವಿಯ ಕಾರ್ಯಕ್ರಮಕ್ಕೆ ತನ್ನ ಮನೋಧನ ಎಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ಸಹಕಾರವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಈ ವರ್ಷ 4ನೇ ವರ್ಷದ ಒಂದು ಮನೋರಂಜನಾ ಕಾರ್ಯಕ್ರಮಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಐಡಿಯಾ ಮಂಜೂರವರು ನಾಯಕತ್ವ ಅವರ ಒಂದು ಮಾರ್ಗದರ್ಶನದಲ್ಲಿ ಬಹಳ ಅದ್ದೂರಿಯಾಗಿ ಮೂಡಿ ಬರ್ತಾ ಇದೆ. ಸೊ ಆ ಐಡಿಯಾ ಮಂಜೂರವರಿಗೆ ಭಗವಂತ ಎಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ಅನುಕೂಲಗಳನ್ನ ಮಾಡ್ತೇವೆ ಅಂತ ಹೇಳ್ತಾ, ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮ ಶಾಮಯ್ಯನವರು ಮುಂದಿನ ದಿನಗಳಲ್ಲಿ ಈ ಮುಳಬಾಗಿಲಿನ ಒಂದು ಶಾಸಕರಾಗ್ತಕ್ಕಂಥ ಒಂದು ಕನಸನ್ನ ಇಟ್ಕೊಂಡು ವಿವಿಧ ರೀತಿಯಾಗಿರ್ತಕ್ಕಂಥ ಸಮಾಜಮುಖಿನ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಮುಳಬಾಗಿಲು ತಾಲೂಕಿನ ನಮ್ಮ ದ್ರೌಪದಿ ದೇವಿಯ ಒಂದು ಆಶೀರ್ವಾದ, ನಮ್ಮ ಕುರುಮನೆ ಗಣೇಶನ ಒಂದು ಆಶೀರ್ವಾದ, ಹಾಗೆ ಆಂಜನೇಯ ಸ್ವಾಮಿಯ ಆಶೀರ್ವಾದ, ಅದೇ ರೀತಿಯಲ್ಲಿ ಮುಳಬಾಗಿಲು ತಾಲೂಕಿನ ಸಮಸ್ತ ನಾಗರಿಕರ ಒಂದು ಆಶೀರ್ವಾದ ಅವರ ಮೇಲೆ ಇರಲಿ. ಮುಂದಿನ ದಿನಗಳಲ್ಲಿ ನಮ್ಮ ನಿಮ್ಮೆಲ್ಲರ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಆಶೀರ್ವಾದ ಆ ದೇವರವರಲ್ಲಿ ಕಲ್ಪಿಸಿಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ನಮ್ಮ ಶಾಮಯ್ಯನವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅಭಿನಂದನೆ